ಕಡೆಗೆ ಓಡಿಸಿನಿ. ಇನ್ನೇನು 5 ನಿಮಿಷನಾಗ ಡಾಕ್ಟರ್ ಕರ್ಕೊಂಬರ್ಬೋದು ಅಲ್ವಾ? ನಾನು ನಿನಗೆ ಎಷ್ಟು ಬಡ್ಕೋಕತ್ತೀನಿ. ದವಾಖಾನೆಗೆ ಹೋಗು ನಡಿ ಅಂದ್ರೆ ನನ್ನ ಮಾತಾ ಕೇಳುವಲ್ಲಿ. ಚೊಚ್ಚಲ ಹೆರಿಗೆ ಇದೇ ಮನೆಯಾಗ ಆಗಲಿ ಅಂತ ಹಠ ಹಿಡ್ಕೊಂಡು ಕುಂತಿ. ಈ ಮನ್ಯಾಗ ಇಂಥ ಹೊತ್ತಿನಾಗ ಯಾರು ಹಿರಿಯರು ಇದ್ದಿದ್ರೆ ಎಷ್ಟು ಚಲೋ ಇರ್ತಿತ್ತವ. ಅಮ್ಮ ಶ್ರಾವಣಿ, ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಳ್ಳೋದಿಲ್ವಾ? ಇಲ್ಲ ವಾ, ಗಂಡ ಕುಡುಕನ ಆಗಿರಲಿ ಕೆಡಕನ ಆಗಿರಲಿ, ಇಂಥ ಹೊತ್ತಾಗ ಕಣ್ಣು ಎದುರಿಗೆ ಇದ್ದಂದ್ರೆ ಹೆರಿಗೆ ಬ್ಯಾನಿ ಕಮ್ಮಿ ಆಗುತ್ತೆ, ಹೆರಿಗೆನೂ ಸರಳ ಆಕತ್ತೆ ಅಂತ ಹಿರಿಯರು ಹೇಳ್ತಾರವ. ಅದಕ್ಕೆ ಏನಜ್ಜ ನಿನ್ ಮಾತಿನ ಅರ್ಥ? ಈ ಮನಿನ ಮಸರ ಮಾಡಿರುವ ರಾಕ್ಷಸನ ಮತ್ತೆ ಈ ಮನೆಗೆ ಕರೆಸು ಅಂತ ಹೇಳ್ತೇನಜ್ಜ. ಇಲ್ಲ ಅಜ್ಜ, ಇಲ್ಲ. ತಂದೆ ತಾಯಿ ಬಂಧು ಬಳಗ ಗಂಡ ಇವೆಲ್ಲ ಸಂಬಂಧಕ್ಕಿಂತ ನನಗ ನಿನ್ನ ಸಂಬಂಧ ಬಹಳ ದೊಡ್ಡದೈತಿ ಅಜ್ಜ, ದೊಡ್ಡದೈತಿ. ನೀನೊಬ್ಳ ನನ್ನ ಜೊತೆಗಿದ್ರ ನನ್ನ ಹಣದ ತಾಯಿ ನನ್ನ ಜೊತೆ ಇದ್ದಂಗ ಕೈತಿ ಅಜ್ಜ. ಎಷ್ಟು ಫೋನ್ ಮಾಡ್ಬೇಕು ನಿನಗೆ? ಫೋನೇ ರಿಸೀವ್ ಮಾಡಲಿಲ್ಲಲ್ಲ ನೀನು. ನನಗೆ ದುಡ್ಡು ಬೇಕು, ನನಗೆ ಕುಡಿಯೋದಕ್ಕೆ ದುಡ್ಡು ಕೊಡು, ದುಡ್ಡು. ಏನು ನೀನು? ನೀನೇನ್ ಮನುಷ್ಯನ? ನಿನ್ನ ಹತ್ರ ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದೇನಾದ್ರೂ ಇದೆಯೇನು? ಯಾವಾಗ ನೋಡಿದ್ರೆ ದುಡ್ಡು 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 ಬಿಟ್ಟು ಬೇರೆ ಏನೋ ಗೊತ್ತೈತೆ ನಿನಗ? ನನ್ನರ ಯಾಕೆ ಇನ್ನೂ ಈ ಭೂಮಿ ಮೇಲೆ ಬದುಕಾಕ್ಬಿಟ್ಟೆ? ನಿನ್ನನ್ನು ಸಾಯಿಸ್ಬಿಟ್ರೆ ನನಗೆ ದುಡ್ಡು ಯಾರು ಕೊಡೋರೆ? ನೀ ನನಗೆ ATM ಇದ್ದಂಗ. ಕೊಡು ದುಡ್ಡು, ಕೊಡು. ನಡಿ ನಿಮ್ಮ ಕೈ ಮುಗಿದು ಕೇಳ್ಕೊತೀರಿ ಅಪ್ಪ. ಶ್ರಾವಣಿ ಅವರಿಗೆ ಹೆರಿಗೆ ಬ್ಯಾನಿಯಾಗಿ ಚಲೋ ಆಗೈತ್ರಿ, ಭಾಳ ತ್ರಾಸ ಮಾಡ್ಕೋಗತ್ತಾರ್ರಿ ಅಪ್ಪ. ಇಂಥ ಹೊತ್ತಾಗ ಅವ್ರಿಗೆ ಏನೂ ಕಷ್ಟ ಕೊಡ್ಬೇಡ್ರಿ ಅಪ್ಪ. ನಿಮ್ಮ ಕೈ ಮುಗಿದು ಕೇಳ್ಕೊತೀರಿ, ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊತೀರಿ ಅಪ್ಪ. ನಿನ್ನ ಕೆಲಸ ಏನು? ಮನೆ ಹೊರಗಡೆ ನಿಂತು ಭಿಕ್ಷೆ ಬೇಡಬೇಕು, ತಗೊಂಡು ಹೋಗ್ತಾ ಇರಬೇಕು. ನಮ್ಮ ಮನೆಯಲ್ಲಿ ತಲೆ ಹಾಕಬಾರ್ದು. ಶ್ರವಣೆ, ಆ ಬಿಕಾರಿ ಮಾತೇನು ಕೇಳ್ತೀಯ? ಕೊಡು ದುಡ್ಡು, ಕೊಡು. ನನ್ನ ಮಾತು ಕೇಳಿ. ಕಣಿ, ನಿಮ್ಮ ಕೋಲಾರ ಮಚ್ಚೆ ನನ್ಗೊಳಗೆ ಮಚ್ಚೆ ಐತಿ. ಹಾಗಾದ್ರೆ ನಿಮ್ಮ ಹೆಸರೇನು? ನಿನಗಾಗೈತೆ, ನನಗಾಗೈತೆ. ನೀಲಕಂಠ. ನಿನ್ನ ಹೆಸರು ನೀಲಕಂಠ ಅಲ್ಲ, ನೀಲಪ್ಪ. ನನ್ನ ಹೆಸರು ನೀಲಪ್ಪ ಅಂತ ನಿನಗೆ ಯಾಕೆ ಗೊತ್ತೋ? ನಿನ್ನ ಹೆಸರು ಅಷ್ಟೇ ಯಾಕೋ, ನೀನು ಯಾರು, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ಎಲ್ಲ ವಿಷಯ ನನಗೆ ಗೊತ್ತು. ಅಪ್ಪ ಗವಿಸಿದ್ದೇಶ್ವರ, ನನ್ನ ಮಗಳು ಶ್ರಾವಣಿ ಜೀವನದಾಗ ಎಂತ ಆಟ ಆಡಿಬಿಟ್ಟು ನನ್ನ ತಂದೆ. ಏನ್ ಹೇಳ್ತಾ ಇದೀಯಾ? ಹಾಗಾದ್ರೆ ನಾನು ಯಾರು? ನೀನು ಬೇರೆ ಯಾರು ಅಲ್ಲೋ, ನೀನು ನಮ್ಮ ಶ್ರಾವಣಿಯ ಒಡ ಹುಟ್ಟಿದ ಅಣ್ಣ. ಹೇಳ್ತಾ ಇದೀಯಾ? ನೀನು ಹೇಳಿದಂಗೆ ಇದು ಸುಳ್ಳಾಗಿದ್ರೆ ಎಷ್ಟೋ ಚಲೋ ಇರ್ತಿತ್ತು. ನಾನು ಸುಳ್ಳು ಹೇಳಿದ್ರು ನಿಮ್ಮಿಬ್ಬರು ಕೋಳಾಗಿರುವ ಮಚ್ಚು ಸುಳ್ಳು ಹೇಳ್ತೈತ. ನೆಲ್ಪಾಡ್ಕೋ, ನೀನು ಸಣ್ಣವಿದ್ದಾಗ ನಿನ್ನ ತಾಯಿ ಮಡಿಲಿನಾಗ ಆಡುವಾಗ, ನಿನ್ನ ತಾಯಿ ಜೊತೆ ಮಾತಾಡುವಾಗ, ನಿನ್ನ ತಾಯಿಗೆ ಆದ ಅನ್ಯಾಯದ ಪ್ರತಿಕಾರ ತೀರಿಸ್ಕೋತೀನಿ ಅಂತ ಅವತ್ತೇನೋ ನೀನು ಹೋಗ್ಬಿಟ್ಟೆ. ತಿರುಗಿ ಬರಲೇ ಇಲ್ಲ. ನಿನ್ನ ತಾಯಿ ಇವತ್ತು ಬರ್ತಾರ ನಾಳೆ ಬರ್ತಾರ ಅಂತ ನಿನ್ನ ದಾರಿ ಕಾದು ಕೊನೆಗೆ ಹಾಸಿಗೆ ಹಿಡಿದ್ಲು. ಒಂದು ದಿನ ನನ್ನನ್ನು ಕರೆದು ಈ ನಿನ್ನ ತಂಗಿ ಶ್ರಾವಣಿನ ನನ್ನ ಕೈಯಾಗ ಕೊಟ್ಟು ತಾನು ಸತ್ತು ಶಿವನು ಪಾದ ಸೇರಿದ್ಲು. ಶ್ರಾವಣಿಯ ಮೊದಲೇ ಹೆಸರು ವಾಣಿ. ನನ್ನ ಗುಡಿಸಲಾಗ ಬೆಳೀತಾ ಶ್ರಾವಣಿ ಆದ್ಲು. ನೆನಪು ಮಾಡ್ಕೋ. ಅಯ್ಯೋ ದೇವ್ರೆ,
ನಾನು ನಿನಗೆ ಏನ್ ಅನ್ಯಾಯ ಮಾಡಿದ್ದೆ ಅಂತ ನನ್ನ ಜೀವನದಲ್ಲಿ ಈ ರೀತಿ ಆಟವನ್ನ ಆಡ್ಬಿಟ್ಟೆ ದೇವ್ರೆ. ಅಣ್ಣನೆಂದು ರಾಖಿ ಕಟ್ಟಬೇಕಾದ ಕೈಗಳಿಂದ ತಾಳಿ ಕಟ್ಟಿಸಿಕೊಳ್ಳುವ ದೌರ್ಭಾಗ್ಯ ಬಂದನಿಗಿದ್ದೆ. ಯಾಕೆ ದೇವ್ರೆ ಪ್ರತಿನಿತ್ಯ ಚಿತ್ರ ಹಿಂಸೆ ಕೊಟ್ಟು ನನ್ನನ್ನು ಕೊಲ್ತಾ ಇದೆಯಾ? ತಂಗಿಗೆ ರಕ್ಷಣೆ ಕೊಡಬೇಕಾದ ಕೈಗಳಿಂದ ಅವಳ ಬಾಳಲ್ಲಿ ಹಾಳು ಮಾಡಿಬಿಟ್ಟೆಲ್ಲೋ ಎದ್ದ. ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಬೇಕಾದ ಈ ಕಣ್ಗಳಿಂದ ಅವಳ ಮೇಲೆ ಕೆಟ್ಟ ದೃಷ್ಟಿ ಬೀರ್ಬಿಟ್ಟೆಲ್ಲ ಎದ್ದ. ಬಾ ಶ್ರಾವಣಿ. ಶ್ರಾವಣಿ ಶ್ರಾವಣಿ, ನೀನು ಪ್ರೀತಿ ಅಕ್ಕರೆಯಿಂದ ನನ್ನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಅಣ್ಣ ಅಂತ ಕರೆಲ್ಲ. ತಾಳಿ ಕಟ್ಟಿದ ಹಕ್ಕಿನಿಂದ ನೀನು ನನ್ನ ಶ್ರಾವಣಿ ಅಂತ ಕರೆದ್ರೆ ನಾನು ನಿನ್ನನ್ನ ಗಂಡ ಅಂತ ಕರೆಲ್ಲ. ಏನು ಅಂತ ಕರೀಲಿ ನೀನೇ ಹೇಳು. ಆವತ್ತು ನಾನು ನಿನ್ನ ಹತ್ರ ಪರಿಪರಿಯಾಗಿ ಕೇಳ್ಕೊಂಡೆ, ನನ್ನನ್ನ ನಿನ್ ತಂಗಿ ಅಂತ ತಿಳಿದುಕೊಂಡು ಬಿಟ್ಟು ಬಿಡು ಅಂತ ಬೇಡ್ಕೊಂಡೆ. ಆದ್ರೆ ನೀನು ನನ್ನ ಮಾತನ್ನ ಕೇಳದೆ ನನ್ನ ಹೆಂಡತಿನವನ್ನೇ ಬಲಿ ತೆಗೆದುಕೊಂಡ್ಬಿಟ್ಟೆ. ನಾನು ಅವತ್ತ ಸತ್ತು ಬಿಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ನನ್ನ ಚಿಕ್ಕಪ್ಪನಿಗೆ ಕೊಟ್ಟ ಒಂದೇ ಒಂದು ಮಾತಿಗಾಗಿ ನನ್ನ ಹೊಟ್ಟೆಲಿ ಹುಟ್ಟು ಮಗನ ಈ ಮನೆಗೆ ವಾರಸ್ದಾರನಾಗಬೇಕು ಎಂಬ ಮಾತಿಗಾಗಿ ಇನ್ನು ಈ ಭೂಮಿ ಮೇಲೆ ಬದುಕಿದ್ದೀನಿ. ಜಮೀನ್ದಾರ್ ಬಂಡಪ್ಪನ ಮಗ ಬೆಟ್ಟಪ್ಪ, ಬೆಟ್ಟಪ್ಪನ ಮಗ ಈ ನೀಲಪ್ಪ. ಈ ಕ್ರೂರಿಯನ್ನ ನೀಲಪ್ಪನ ರಕ್ತದ ಕುಡಿ ಈ ಮನೆಯ ಮಗಳ ಗರ್ಭದಾಗ ಬೆಳೆಯೋಕಂತ ಜೀವನದಲ್ಲಿ ನಡಿ ಮಾರಿದೆ ನಡೆಯಿದೆ. ಈಗ ನೊಂದರೆ ನಾಯಿದೆ ಎಲ್ಲ ಮುಗಿದು ಹೋಯಿತೆ. ಎಲ್ಲ ಮುಗಿದು ಹೋಯಿತೆ. ಅಮ್ಮ ಶ್ರಾವಣಿ, ತುಂಬು ಬಸರದಿಯವ್ವ. ಇಂಥ ಹೊತ್ತಾಗ ಹಣಿ ಹಣಿ ಬಡ್ಕೊಂಡು ಹತ್ತಿದ್ರೆ ಆಮೇಲೆ ನಾನು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತಿ ತಾಯಿ? ಸಮಾಧಾನ ಮಾಡ್ಕೊಳವ್ವ. ಅಜ್ಜ, ಹೇಗಜ್ಜ ಸಮಾಧಾನ ಮಾಡ್ಕೊಳ್ಳಿ? ಏನು ಅಂತ ಸಮಾಧಾನ ಮಾಡ್ಕೊಳ್ಳಿ ಅಜ್ಜ? ತಾನೊಂದು ಬಗೆದರೆ ದೈವವನ್ನು ಬಗೆದಂತಾಯ್ತಜ್ಜ ಈ ನನ್ನ ಜೀವನದಲ್ಲಿ. ಏನೇನೋ ಕನಸುಗಳ ಕಟ್ಕೊಂಡಿದ್ದೆ, ಇಲ್ಲ ಕನಸುಗಳು ಕಣ್ಣೆದುರಿಗೆ ನುಚ್ಚು ನೂರಾಗಿ ಹೋದು ಅಜ್ಜ. ಅಜ್ಜ, ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ನನ್ನದಾದರೂ ಹಣೆ ಬರಹ
ಈಗ ನೊಂದರೇನಾಯಿತು, ಎಲ್ಲ ಮುಗಿದು ಹೋಯಿತು. ಅವ ಯಾಕವ ಅವತ್ತು ಈ ಕೆಟ್ಟ ಪ್ರಪಂಚದಾಗ ನನ್ನೊಬ್ಬಕಿನ ಬಿಟ್ಟು ನೀನೊಬ್ಬಕ್ಕೆ ಯಾಕವ ಹೊರಟಾದೆ? ಆವತ್ತ ನೀನು ಕೂಡ ನನ್ನನ್ನು ನೀನು ಕರ್ಕೊಂಡು ಹೋಗಿದ್ದೆ ಅಂದ್ರ ಈ ನಿನ್ನ ಮಗಳಿಗೆ ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲವಾ? ಬರ್ತಿರ್ಲಿಲ್ಲ. ಅಣ್ಣನಿಂದನೇ ಗರ್ಭವತಿಯಾದ ನಾನು ಈ ಸಮಾಜಕ್ಕೆ ಏನಂತ ಉತ್ತರ ಕೊಡ್ಲವಾ? ನಾಳೆ ನಾನೇನಾದ್ರೂ ಈ ಮಗುವನ್ನ ಹೆತ್ರೆ ಈ ಮಗು ಇವನು ಯಾರು ಅಂತ ಕೇಳಿದ್ರೆ ಇವನು ನನ್ನ ರಕ್ತ ಹಂಚ್ಕೊಂಡುಟ್ಟಿರುವ ನಿನ್ನ ಸೋದರ ಮಾವ ಅಂತ ಹೇಳ? ನಿನಗೆ ಜನ್ಮ ಕೊಟ್ಟಿರುವ ನಿನ್ನ ಜನ್ಮದಾತ ಅಂತ ಹೇಳ? ಏನಂತ ಹೇಳವ? ಏನಂತ ಹೇಳಿ ಈ ಸಮಾಜಕ್ಕೆಲ್ಲ ಹೇಗೆ ಮುಖ ತೋರಿಸ್ಲಿ? ಇಷ್ಟಕ್ಕೆಲ್ಲ ಕಾರಣ ನೀಚ ನನ್ನ ತಂದೆ. ಅವನೇನಾದ್ರೂ ನನ್ನ ತಾಯಿಗೆ ಮೋಸ ಮಾಡದೆ ಹೋಗಿದ್ರೆ ನಾನಿಷ್ಟು ಕೆಟ್ಟವನಾಗ್ತಿರ್ಲಿಲ್ಲ ಅದ, ಕೆಟ್ಟವನಾಗ್ತಿರ್ಲಿಲ್ಲ. ಆ ದುಷ್ಟ ಶ್ರೀಮಂತ ಮಾಡಿದ ಅನ್ಯಾಯದ ಸೇಡ್ ತೀರಿಸ್ಕೋಬೇಕಂತ ಹೋಗಿ ನನ್ನ ತಂಗಿನ ಬಲಿ ತಗೊಂಡ್ಬಿಟ್ಟಲ್ಲ. ಹೌದು, ಇಷ್ಟಕ್ಕೆಲ್ಲ ಕಾರಣ ಆ ನೀಚ ನನ್ನ ತಂದೆ. ಇಲ್ಲಪ್ಪ, ಇಲ್ಲ, ನೀನು ತಿಳ್ಕೊಂಡಾಗ ನಿನ್ನ ತಂದೆ ನೀಚ ಅಲ್ಲ. ನಿನ್ನ ತಂದೆ ಬಹಳ ಒಳ್ಳೆ ಮನುಷ್ಯ. ಹಾಗಾದ್ರೆ ನನ್ನ ತಂದೆ ಕೆಟ್ಟವನಲ್ವಾ? ಅಲ್ಲಪ್ಪ, ಅಲ್ಲ. ಆ ಫೋಟೋದ ಕಾಣ್ತಾರಲ್ಲ, ಅವರ ನಿನ್ನ ತಂದೆ ಜಮೀನ್ದಾರ್ ಬೆಟ್ಟಪ್ಪ, ಈ ಮನೆ ಹಿರಿ ಮಗ. ದಿಕ್ಕು ದೇಶ ಇಲ್ಲದ ಪ್ರದೇಶಿ ಆದ ನಿನ್ನ ತಾಯಿನ ಪ್ರೀತಿಸಿ ಮದುವೆ ಆದ್ರು. ಆದ್ರೆ ಆ ಮದುವೆ ಆದ ವಿಷಯನ ತನ್ನ ತಂದೆ ಅಂದ್ರೆ ನಿನ್ನ ಅಜ್ಜನ ಮುಂದೆ ಹೇಳಕ ಹೆದರಿದ್ರು. ಎಲ್ಲಿ ವಿಷಯ ಏನ ಹೇಳ್ಬಿಟ್ರೆ ನನ್ನ ಮನೆ ಬಿಟ್ಟಿಂದ ಹೊರಗೆ ಹಾಕ್ತಾರೋ ಅಂತ ಹೆದರಿ ಸುಮ್ಮನೆ ಆಗ್ಬಿಟ್ರು. ಕಾಲ ಕಳೆದಂಗೆ ನೀನು ನಿನ್ನ ತಂಗಿ ಅವಳಿ ಜೋಳಿಯಾಗಿ ಹುಟ್ಟಿದ್ರಿ. ನೀವು ಹುಟ್ಟಿದ ತಕ್ಷಣ ನೀವು ಹುಟ್ಟಿರೋ ಸಂತೋಷದ ವಿಷಯನ ನಿಮ್ಮ ಅಜ್ಜನ ಮುಂದೆ ಹೇಳಿದ್ರೆ ನಿಮ್ಮ ಅಜ್ಜ ನಿಮ್ಮನ್ನೆಲ್ಲ ಒಪ್ಕೋತಾರ ಅನ್ನೋ ಸಂತೋಷದಾಗ ಆ ವಿಷಯ ತಿಳಿಸ್ಬೇಕು ಅಂತ ಕಾರ್ ತಗೊಂಡು ಸ್ಪೀಡ್ ಆಗಿ ಬರುವಾಗ ನಡು ದಾರಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋದ್ರು. ಇತ್ತಾಗ ನಿಮ್ಮ ಅಜ್ಜಿಗೆ ನಿಮ್ಮಿಬ್ಬರು ವಿಷಯ ಗೊತ್ತೇ ಆಗ್ಲಿಲ್ಲ. ಸ್ವಾಭಿಮಾನಿ ಆದ ನಿನ್ನ ತಾಯಿ ನಿಮ್ಮ ಅಜ್ಜನ ಮನೆಗೆ ಹುಡುಕೊಂತ ಬರಲೇ ಇಲ್ಲ. ನನ್ನ ಗಂಡ ಇವತ್ತು ಬರ್ತಾನ ನಾಳೆ ಬರ್ತಾನ ಅಂತ ದಾರಿ ಕಾದು ಕಾದು ಕೊನೆಗೆ ಒಂದಿನ ಆಕಿಲು ಸತ್ತೋದ್ಲು. ಇದ್ರಾಗ ನಿನ್ನ ತಾಯಿ ತಪ್ಪು ಇಲ್ಲ, ನಿನ್ನ ತಂದೆ ತಪ್ಪು ಇಲ್ಲಪ್ಪ. ಇದೆಲ್ಲ ಆ ವಿಧಿ ನಿಮ್ಮ ಬಾಳ್ಯಾಗ ಆಡಿದ ಆಟ ಕಣೋ, ಆಟ. ಭಗವಂತ ಒಪ್ಪುದಿಲ್ಲ ಅಂತ ಹೇಳ್ತಾರ. ಅದಕ್ಕೆ ಶ್ರಾವಣಿ ಮಕ್ಕಳು ಎಲ್ಲ ಆ ದೇವ್ರಂತಕ್ಕೆ ಹೋಗ್ಬಿಟ್ರು. ತಗೋ ಕೈ ಮಾಡಿ ಇವೆಲ್ಲ